ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕೂಡ ರಣಮಳೆಗೆ ಭಾರೀ ಅವಾಂತರವಾಗಿದೆ. ಓಕೆ, ಸಾಕಷ್ಟು ಮಳೆ ಆಗಿದೆ. ಶೃಂಗೇರಿನಲ್ಲಿ ಗಾಂಧಿ ಮೈದಾನ ಮುಳುಗಡೆಯಾಗಿದೆ, ಅಂಗಡಿಗಳೆಲ್ಲ ಮುಳುಗಡೆಯಾಗಿದೆ. ತುಂಗಾ ನದಿಯ ಒಳಹರಿವಿನಲ್ಲಿ ಜಾಸ್ತಿ ಆಗಿದೆ. ಶೃಂಗೇರಿಯ ಕೆರೆಕಟ್ಟೆ ಸುತ್ತಮುತ್ತ ಎಲ್ಲ ಪ್ರವಾಹದ ಪರಿಸ್ಥಿತಿ. ಶೃಂಗೇರಿ ಟೌನಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಇದು ಆ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ, ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕೆ. ಅಲ್ಲಿನ ಪರಿಸ್ಥಿತಿಯನ್ನು ತಾವು ಗಮನಿಸ್ತಾ ಇದ್ದೀರಾ. ಅಂಗಡಿ ಮುಂಗಟ್ಟುಗಳೆಲ್ಲ ಫುಲ್ಲು ಕ್ಲೋಸ್ ಆಗಿದೆ, ರೋಡಲ್ಲೆಲ್ಲ ನೀರು ತುಂಬಿದೆ. ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನ ಅಂತ ಒಂದಿದೆ, ಕಂಪ್ಲೀಟ್ ನೀರು ತುಂಬಿಕೊಂಡ್ಬಿಟ್ಟಿದೆ. ಎಲ್ಲೆಲ್ಲಿ ಈ ಥರ ಗ್ರೌಂಡ್ಗಳಿದೆಯೋ ಗ್ರೌಂಡಲ್ಲೆಲ್ಲ ನೀರು ಬಿಡಿ, ಒಂಥರ ಕೆರೆ ಥರ ಕಾಣಿಸ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಕೊಪ್ಪ, ಎನ್.ಆರ್. ಪುರ ಇಲ್ಲೆಲ್ಲ ಸಾಕಷ್ಟು ವ್ಯಾಪಕವಾದ ಮಳೆಯಾಗಿರ್ತಕ್ಕಂಥದ್ದು. ಮತ್ತು ತಗ್ಗು ಪ್ರದೇಶಗಳು, ಗ್ರೌಂಡ್ ಫ್ಲೋರು, ಅಲ್ಲಿನ ಪರಿಸ್ಥಿತಿ ಅಂತೂ ಹೇಳತ್ತೀರದ್ದು. ಇಲ್ಲೆಲ್ಲ ನೋಡ್ತಾ ಇದ್ದೀರಾ ನೋಡಿ. ಇಷ್ಟು ದಿವಸ ನೆರೆ ಇರಲಿಲ್ಲ, ಈಗ ಶುರುವಾಗಿದೆ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಪುನರ್ವಸು ಮಳೆ ಅಬ್ಬರಕ್ಕೆ ಮಲೆನಾಡು ಅಕ್ಷರಶಃ ಜಲಾವೃತಗೊಂಡಿದೆ. ಕಳೆದ 2-3 ದಿನಗಳಿಂದ ಶೃಂಗೇರಿಯ ಕೆರೆಕಟ್ಟೆ ಭಾಗದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಶೃಂಗೇರಿ ಶಾರದಾಂಬೆ ದೇಗುಲದ ಪಾರ್ಕಿಂಗ್ ಲಾಟ್ ಏನಿತ್ತು, ಗಾಂಧಿ ಮೈದಾನ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನಾನೀಗ ಇರುವಂಥ ಈ ಒಂದು ಮಾರ್ಗ ಕೂಡ ಇದು ಪಾರ್ಕಿಂಗ್ ಲಾಟಿನ ಒಂದು ಮಾರ್ಗ. ಆದರೆ ಇಷ್ಟು ದಿನ ಜನಸಾಮಾನ್ಯರು ಇಲ್ಲಿ ನಡೆದಾಡ್ತಿದ್ರು, ಆದರೆ ಇವತ್ತು ಇಲ್ಲಿ ಬೋಟ್ನಲ್ಲಿ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಹೋಗ್ತಾ ಇರುವಂಥದ್ದು ಕೂಡ ಬೋಟಲ್ಲೇ. ನಾವು ನೋಡ್ಬೋದು ವಿಜುವಲ್ಸಲ್ಲೂ ಕೂಡ ಯಾವಾಗ ಕಳೆದ 2-3 ದಿನಗಳಿಂದ ಪುನರ್ವಸು ಮಳೆ ಶೃಂಗೇರಿಯ ಕೆರೆಕಟ್ಟೆ ಭಾಗದಲ್ಲಿ ಧಾರಾಕಾರವಾಗಿ ಸುರಿಯಲು ಆರಂಭ ಆಯಿತು, ಅಂದಿನಿಂದಲೂ ಕೂಡ ಶೃಂಗೇರಿ ದೇಗುಲದ ಈ ಒಂದು ಪಾರ್ಕಿಂಗ್ ಲಾಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಅಂತಂದರೆ ಬಂದಂಥ ಯಾವುದೇ ಕಾರು, ಬೈಕು, ಟೆಂಪೋ, ಬಸ್ಸು ಪ್ರತಿಯೊಂದು ಕೂಡ ಈ ಒಂದು ಜಾಗದಲ್ಲೇ ಪಾರ್ಕಿಂಗ್ ಆಗ್ತಾ ಇದ್ದಂಥದ್ದು. ಆದರೆ ಕಳೆದ 2-3 ದಿನಗಳಿಂದ ಕೆರೆಕಟ್ಟೆ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಘಟ್ಟ ಪ್ರದೇಶದಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಇವತ್ತು ಈ ಒಂದು ಪಾರ್ಕಿಂಗ್ ಲಾಟ್ ಏನಿತ್ತು ಇದು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತದ ಸೂಚನೆ ಹಿನ್ನೆಲೆ ತಾಲೂಕು ಆಡಳಿತ ಕೂಡ ಯಾವುದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಬಿಗಡಾಯಿಸಿದ್ರು ಕೂಡ ಅದರ ಆ ಒಂದು ಸಂಪೂರ್ಣ ನಿಯಂತ್ರಣಕ್ಕೆ ಪಣ ತೊಟ್ಟಿರುವಂಥದ್ದು. ಹಾಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆ ಸಹಕಾರದಲ್ಲಿ ಈಗಾಗಲೇ ಈ ಒಂದು ಏನು ಈ ಪಾರ್ಕಿಂಗ್ ಲಾಟ್ ಏನಿತ್ತು ಆ ಪಾರ್ಕಿಂಗ್ ಲಾಟಲ್ಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಬೋಟ್ ಇಟ್ಕೊಂಡು ಕಾಯ್ತಾ ಇರುವಂಥದ್ದು. ಯಾಕೆಂದರೆ ಯಾವುದೇ ರೀತಿಯಂಥ ಅನಾಹುತ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನು ಪಾರ್ಕಿಂಗ್ ಲಾಟ್ನಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಒಂದು ಬೋಟ್ ಇಟ್ಕೊಂಡು ಕಾಯ್ತಾ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಇಲ್ಲಿದ್ದಂಥ ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳು ಕೂಡ ಜಲಾವೃತಗೊಂಡಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನಾವೇನು ವಿಜುವಲ್ಸಲ್ಲಿ ನೋಡ್ತಿದ್ವಿ, ತೂಗು ಸೇತುವೆ ಏನು ಕಾಣುತ್ತೆ ಆ ತೂಗು ಸೇತುವೆಯನ್ನು ಕೂಡ ಸಾಕಷ್ಟು ಜನಸಾಮಾನ್ಯರು ಓಡಾಡುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ಯಾವುದೇ ರೀತಿಯಂಥ ಒಂದು ಅನಾಹುತ ಸಂಭವಿಸಿದ್ರೆ ಅಲ್ಲೂ ಕೂಡ ಅವರನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಬೋಟ್ನಲ್ಲಿ ಈ ಒಂದು ಸುಮಾರು 1.5-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರೋದ್ರಿಂದ ಆ ಒಂದು ಜಾಗದಲ್ಲಿ ಬೋಟ್ನಲ್ಲಿ ಅಂದರೆ ಕಾವಲು ಕಾಯ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ 2 ಹಸುಗಳು ಕೂಡ ಇಲ್ಲಿ ಸಿಹಾಕೊಂಡಿದ್ದಂಥದ್ದು ಮತ್ತು 4-5 ನಾಯಿಗಳು ಕೂಡ ಈ ಒಂದು ಪಾರ್ಕಿಂಗ್ ಲಾಟಲ್ಲಿ ಸಿಹಾಕೊಂಡಿದ್ದಂಥದ್ದು. ಹಾಗಾಗಿ ಬೆಳಗ್ಗೆಯಿಂದನೂ ಕೂಡ ಏನು ಪಾರ್ಕಿಂಗ್ ಲಾಟ್ನಲ್ಲಿ ಕಾವಲು ಕಾಯ್ತಿರುವಂಥ ಅಗ್ನಿಶಾಮಕ ಸಿಬ್ಬಂದಿಗಳು ಇಲ್ಲಿ ಎಲ್ಲ ಯಾವುದೇ ರೀತಿಯ ಅನಾಹುತ ಸಂಭವಿಸ್ತಲೇ ಈಗ ಹಸುಗಳನ್ನು ಕೂಡ ರಕ್ಷಣೆ ಮಾಡಿರುವಂಥದ್ದು ಮತ್ತು ನಾಯಿಗಳನ್ನು ಕೂಡ ಈಗಾಗಲೇ ರಕ್ಷಣೆ ಮಾಡಿರುವಂಥದ್ದು. ಸುಮಾರು ಏನು 1.5-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಈ ಪಾರ್ಕಿಂಗ್ ಲಾಟಿಗ ಸಂಪೂರ್ಣವಾಗಿ ನೆಲಮಟ್ಟದಿಂದ 5-6 ಅಡಿ ಎತ್ತರಕ್ಕೆ ನೀರು ನಿಂತಿರುವಂಥದ್ದು. ಹಾಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಕಾವಲು ಕಾಯ್ತಿರುವಂಥದ್ದು ಯಾವುದೇ ರೀತಿಯ ಅನಾಹುತ ಸಂಭವಿಸಬಾರ್ದು ಅಂತ. ಯಾಕೆಂತಂದರೆ ಕ್ಷಣದಿಂದ ಕ್ಷಣಕ್ಕೆ ನೀರಿನ ಪ್ರಮಾಣ ಕೂಡ ಏರಿಕೆ ಆಗ್ತಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮಳೆ ಕೂಡ ಅದೇ ಯಥೇಚ್ಛವಾಗಿ ಸುರಿತಾ ಇರುವಂಥದ್ದು. ಹಾಗಾಗಿ ನಮ್ಮ ಜೊತೆ ಏನು ಅಗ್ನಿಶಾಮಕ ಸಿಬ್ಬಂದಿಯ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಏನು ಹೇಳ್ತಾರೆ ಅನ್ನೋದನ್ನು ಸಹ ಕೇಳೋಣ. ಸರ್ ನಮಸ್ತೆ. ಸರ್, ಈಗ ಯಾವ ಉದ್ದೇಶಕ್ಕೋಸ್ಕರ ಬೋಟ್ ಬಿಟ್ಟಿರುವಂಥದ್ದು, ಇಲ್ಲಿ ಏನೇನು ಇದೆ? ಜನಸಾಮಾನ್ಯಗಳು ಅಂಗಡಿಯ ಮುಗ್ಗಟ್ಟುಗಳೆಲ್ಲ ತುಂಬ ಜನಗಳಿದ್ದಾರೆ ಇಲ್ಲಿ, ಅವರೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ ಮುಂಜಾಗ್ರತೆ ಕ್ರಮಗೋಸ್ಕರ ನಾವೆಲ್ಲ ಒಕ್ಕೂಟದ ಬಂದು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳಿಂದ 24 ಅವರ್ಸಲ್ಲಿ ನಾವು ಯಾವತ್ತೂ ನಾವು ಇದ್ವಿ ಸಭೆ ಎಲ್ಲ ಪ್ರಾಣ ರಕ್ಷಣೆ ಮಾಡೋದಾಗಲಿ, ಜನಗಳ ರಕ್ಷಣೆ ಮಾಡೋದಾಗಲಿ, ಪ್ರವಾಹ ರಕ್ಷಣೆ ಮಾಡೋದಾಗಲಿ ಪ್ರತಿಯೊಂದು ಕೂಡ ನಮ್ಮ ಇಲಾಖೆ ನಿಮ್ಮ ಸಾರ್ವಜನಿಕರಿಗೋಸ್ಕರ ಬದ್ಧವಾಗಿರ್ತೀವಿ. ಇದ್ರ ನೋಡಿ ನಾವು ಒಂದು ರಾತ್ರಿ 4 ಗಂಟೆಗೆ ತಹಸೀಲ್ದಾರ್ ಫೋನ್ ಮಾಡಿದರು. ತಹಸೀಲ್ದಾರ್ ಫೋನ್ ಮಾಡಿದ ತಕ್ಷಣ ಎಲ್ಲ ಕೂಡ ನಾವೆಲ್ಲ ಅಲರ್ಟ್ ಆದ. ಇಲ್ಲಿ ಅಲರ್ಟ್ ಆದ ಸುಮಾರು ದನಗಳೆಲ್ಲ ಇದ್ವಿ ಮತ್ತು ಜನಗಳೆಲ್ಲ ಇದ್ವಿ, ಎಲ್ಲ ದೂರ ಎಲ್ಲ ಕಳಿಸಿದ್ವಿ. ಮತ್ತು ತೂಗು ಸೇತುವೆ ಎಲ್ಲ ಜನಗಳೆಲ್ಲ ಬಂದಿದ್ರು, ಅವರೆಲ್ಲ ದೂರ ಕಳಿಸಿದ್ವಿ. ಎಲ್ಲ ಸುಮಾರು ಜನಗಳೆಲ್ಲ ಪ್ರಾಣ ರಕ್ಷಣೆ ಎಲ್ಲ ಮಾಡಿ ಈ ಸಂದರ್ಭ ಎಲ್ಲ ಇದರಲ್ಲಿ ಯಶಸ್ವಿ ಮಾಡಿದ್ವಿ. ಇದು ಅಗ್ನಿಶಾಮಕ ಸಿಬ್ಬಂದಿಗಳ ಮಾತಾಗಿರುವಂಥದ್ದು. ಯಾಕೆಂದರೆ ಶೃಂಗೇರಿಯ ಗಾಂಧಿ ಮೈದಾನದಲ್ಲಿ ನೆಲಮಟ್ಟದಿಂದ ಸುಮಾರು 4-5 ಅಡಿ ಎತ್ತರಕ್ಕೆ ನೀರು ನಿಂತಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅನಾಹುತ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾಲೂಕು ಆಡಳಿತದ ಸೂಚನೆ ಮೇರೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಗಾಂಧಿ ಮೈದಾನದಲ್ಲಿ ಬೋಟ್ನಲ್ಲಿ ಆ ಕಾವಲು ಕಾಯ್ತಾ ಇರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ಪುನರ್ವಸು ಮಳೆ ಅಬ್ಬರಕ್ಕೆ ಮಲೆನಾಡು ಅಕ್ಷರಶಃ ಜಲಾವೃತಗೊಂಡಿದೆ.
ಚಿಕ್ಕಮಗಳೂರು ಜಿಲ್ಲೆಯ ಘಟ್ಟ ಪ್ರದೇಶಗಳಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ತುಂಗಾ ಭದ್ರಾ ಹೇಮಾವತಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದರೆ ಜನಸಾಮಾನ್ಯರ ಬದುಕು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲಿ ಸುರಿತಿರುವಂಥ ಮಳೆಯಿಂದಾಗಿ ಶೃಂಗೇರಿ ದೇಗುಲದ ಬಳಿವರೆಗೂ ಕೂಡ ತುಂಗಾ ನದಿ ನೀರು ಹರಿತಾ ಇರೋದ್ರಿಂದ ಶೃಂಗೇರಿ ತಾಲೂಕಿನ ಜನಸಾಮಾನ್ಯರು ಕೂಡ ಈಗಾಗಲೇ ಆತಂಕಕ್ಕೀಡಾಗಿರುವಂಥದ್ದು. ನಾನೀಗ ಆ ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನದ ಮುಂಭಾಗದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆಯ ಆ ಶೃಂಗೇರಿ ಪಟ್ಟಣದ ದೇವಸ್ಥಾನದ ಮುಂಭಾಗದ ರಸ್ತೆ. ಅಂತಂದರೆ ಕರ್ನಾಟಕ ಮತ್ತು ಇಡೀ ದೇಶದಿಂದ ಎಲ್ಲಿಂದನೇ ಪ್ರವಾಸಿಗರು ಮತ್ತು ಭಕ್ತರು ಬಂದರೂ ಕೂಡ ಈ ಒಂದು ಗಾಂಧಿ ಮೈದಾನದಲ್ಲಿ ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಅಂದರೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಂಥದ್ದು. ಆದರೆ ಕಳೆದ 2-3 ದಿನಗಳಿಂದ ಏನು ಶೃಂಗೇರಿಯ ಕೆರೆಕಟ್ಟೆ ಭಾಗ ಮತ್ತು ಶೃಂಗೇರಿ ತಾಲೂಕಿನಾದ್ಯಂತ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಗಾಂಧಿ ಮೈದಾನ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನಾವು ನೋಡ್ಬೋದು, ವಿಜುವಲ್ಸಲ್ಲೂ ಕೂಡ ಈಗಾಗಲೇ ಈ ಒಂದು ಪ್ರದೇಶದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳು ಕೂಡ ಇದ್ದಂಥದ್ದು. ಅದರಲ್ಲಿ ಹೋಟೆಲ್ಗಳಾಗ್ಬೋದು, ಮತ್ತು ಮಕ್ಕಳಿಗೆ ಆಟ ಆಡುವಂಥ ಸಾಮಾನುಗಳಾಗ್ಬೋದು, ಮತ್ತು ಮೀನುಗಳಿಗೆ ಮಂಡಕ್ಕಿ ಕೊಡುವಂಥದ್ದು ಸಣ್ಣ ಪುಟ್ಟ ಅಂಗಡಿಗಳು ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಅಂಗಡಿಗಳಿದ್ವು. ಈಗ ಆ ಅಂಗಡಿಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಯಾಕೆಂದರೆ ಅದರಲ್ಲೂ ಪ್ರಮುಖವಾಗಿ ನಾನು ಈಗ ಇರೋಂಥ ಜಾಗ ಕೂಡ ಏನು ಸಂಪೂರ್ಣವಾಗಿ ರಸ್ತೆಯಲ್ಲಿರುವಂಥ ಜಾಗ. ಈ ರಸ್ತೆಯಲ್ಲೂ ಕೂಡ ಸುಮಾರು 2ರಿಂದ 3 ಅಡಿ ಎತ್ತರಕ್ಕೆ ನೀರು ನಿಂತಿರುವಂಥದ್ದು. ನಾವು ನೋಡ್ಬೋದು ವಿಜುವಲ್ಸಲ್ಲೂ ಕೂಡ ಇದು ನಾನು ನಿಂತಿರುವಂಥ ಈ ಒಂದು ರಸ್ತೆ, ಈ ರಸ್ತೆಯಲ್ಲೂ ಕೂಡ ಈಗಾಗಲೇ ಸುಮಾರು 2ರಿಂದ 3 ಅಡಿ ಎತ್ತರಕ್ಕೆ ನೀರು ನಿಂತಿರುವಂಥದ್ದು. ಇನ್ನು ಮುಂದೆ ಹೋದರೆ ಇನ್ನೂ ಮತ್ತಷ್ಟು ಏರಿಕೆ ಆಗುವಂಥದ್ದು. ಆದರೆ ಮೇಲ್ನೋಟಕ್ಕೆ ಇದು ಸುಮಾರು ನೆಲಮಟ್ಟದಿಂದ 5ರಿಂದ 6 ಅಡಿ ಎತ್ತರದಲ್ಲಿ ನೀರು ಹರಿತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಶೃಂಗೇರಿ ಜನಸಾಮಾನ್ಯರು ಕೂಡ ಆತಂಕಕ್ಕೀಡಾಗಿರುವಂಥದ್ದು. ಯಾಕೆಂತಂದರೆ 2019ರಲ್ಲಿ ಈ ರೀತಿಯಾದಂಥ ಒಂದು ಮಳೆ ಬಂದಿದ್ದಂಥದ್ದು. ಈಗ ಅದನ್ನು ಹೊರತುಪಡಿಸಿದ್ರೆ ಕಳೆದ 2-3 ದಿನಗಳ ಮಳೆಗೆ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಕಡೆ ನಾವು ನೋಡ್ಬೋದು ವಿಜುವಲ್ಸಲ್ಲೂ ಕೂಡ ಈಗಾಗಲೇ ಒಂದು ಕಡೆ ಹೋಟೆಲ್ಗಳು, ಅಂಗಡಿ ಮಳಿಗೆಗಳೆಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮತ್ತೊಂದು ಕಡೆ ಯಾತ್ರಿ ನಿವಾಸ ಏನಿತ್ತು, ಆ ಯಾತ್ರಿ ನಿವಾಸದ ಪಾರ್ಕಿಂಗ್ ಲಾಟ್ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಹಾಗಾಗಿ ಕಳೆದ 2-3 ದಿನಗಳಿಂದ ಪುನರ್ವಸು ಮಳೆ ಅಬ್ಬರಿಸ್ತಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಶೃಂಗೇರಿ ತಾಲೂಕಿನ ಜನಸಾಮಾನ್ಯರು ಕೂಡ ಆತಂಕಕ್ಕೀಡಾಗಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದೆಡೆ ಆ ನದಿ ಪಾತ್ರದ ಜನಸಾಮಾನ್ಯರು ಕೂಡ ಈಗಾಗಲೇ ಕಂಗಾಲಾಗಿರುವಂಥದ್ದು. ಯಾಕೆಂತಂದರೆ ಕ್ಷಣದಿಂದ ಕ್ಷಣಕ್ಕೆ ನೀರಿನ ಪ್ರಮಾಣ ಕೂಡ ಏರಿಕೆ ಆಗ್ತಾ ಇರೋದ್ರಿಂದ, ಮಳೆ ಪ್ರಮಾಣವೂ ಕೂಡ ಅದೇ ರೀತಿ ಹೆಚ್ಚಾಗ್ತಿರೋದ್ರಿಂದ ಜನಸಾಮಾನ್ಯರು ಕೂಡ ಆತಂಕಕ್ಕೀಡಾಗಿರುವಂಥದ್ದು ಒಂದು. ಮತ್ತೊಂದು ಕಡೆ ಈಗಾಗಲೇ ಆ ಶೃಂಗೇರಿ ದೇಗುಲದ ಏನು ಆ ಗಾಂಧಿ ಮೈದಾನ ಆಗ್ಬೋದು, ಮತ್ತು ಪಾರ್ಕಿಂಗ್ ಲಾಟ್ ಏನಿತ್ತು ಆ ಪಾರ್ಕಿಂಗ್ ಲಾಟ್ ಆಗ್ಬೋದು, ಮತ್ತು ಪ್ಯಾರಲ್ ರಸ್ತೆ ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಜೊತೆಗೆ ಏನು ಕಪ್ಪೆಶಂಕರ ನಾರಾಯಣ ದೇಗುಲ ಏನಿತ್ತು ಆ ದೇಗುಲನೂ ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಮತ್ತು ಗುರುಗಳು ಆ ಸ್ನಾನದ ನಿವಾಸ ಏನಿತ್ತು ಸಿಂಹವನ ಆ ವನ ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಹಾಗಾಗಿ ಕಳೆದ 2-3 ತಿಂಗಳಿನಿಂದಲೂ ಕೂಡ ಜಿಲ್ಲೆಯಲ್ಲಿ ಮಳೆಗಾಲ ಆರಂಭ ಆಗಿದ್ರೂ ಕೂಡ ಅಷ್ಟಾಗಿ ಮಳೆ ಸುರಿದಿರಲಿಲ್ಲ. ಆದರೆ ಯಾವಾಗ ಈ ಪುನರ್ವಸು ಮಳೆ ಆರಂಭ ಆಯಿತು, ಈ ಮಳೆ ಆರಂಭವಾದ ಕಳೆದ 3-4 ದಿನಗಳಿಂದ ಯಥೇಚ್ಛವಾಗಿ ಮಳೆ ಸುರಿಯುತ್ತಿರುವುದರಿಂದ ಈಗಾಗಲೇ ಜನಸಾಮಾನ್ಯರು ಕೂಡ ಕಂಗಾಲಾಗಿರುವಂಥದ್ದು. ಮತ್ತೆ ಈ ಬಾರಿಯೂ ಕೂಡ ಅಡಿಕೆಗೆ ಸಂಪೂರ್ಣ ಕೊಳೆ ರೋಗ ಆವರಿಸುತ್ತಾ ಅನ್ನೋ ಭೀತಿ ಮಲೆನಾಡಿಗರನ್ನು ಕಾಡ್ತಾ ಇರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ಈ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಜಿಲ್ಲಾಡಳಿತ ಕೂಡ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ನೀಡಿರುವಂಥದ್ದು. ಯಾಕೆಂದರೆ ಏನು ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ, ಕಳಸ, ಮೂಡಿಗೆರೆ ಹೀಗೆ 5 ತಾಲೂಕಲ್ಲೂ ಕೂಡ ಯಥೇಚ್ಛವಾಗಿ ಮಳೆ ಸುರಿಯುತ್ತಿರುವುದರಿಂದ ಯಾವ ಗಳಿನಲ್ಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಆ ತಾಲೂಕು ಆಡಳಿತ ಕೂಡ ಯಾವುದೇ ರೀತಿಯಾದ ಒಂದು ಪರಿಸ್ಥಿತಿ ಬಂದು ಕೂಡ ಅದನ್ನು ನಿಭಾಯಿಸೋಕ್ಕೆ ಸನ್ನದ್ಧರಾಗಿರಬೇಕು ಅಂತ ಈಗಾಗಲೇ ತಾಲೂಕು ಆಡಳಿತಕ್ಕೂ ಕೂಡ ಜಿಲ್ಲಾಡಳಿತ ಸೂಚನೆ ನೀಡಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.